ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ಯಾರಾದರೂ ವೀಕ್ಷಕರೇ 1 ಲಕ್ಷ ಬಜೆಟ್ ಅಲ್ಲಿ ಒಂದು ಮಹೇಂದ್ರ ಆಲ್ಫಾ ಗಾಡಿ, ಗೂಡ್ಸ್ ಗಾಡಿ ಯಾರಾದರೂ ನೋಡ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. 2013 ಮಾಡಲಾಗಿರುತ್ತೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಎಲ್ಲಾ ಗಾಡಿಗಳು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಓಪನ್ ಆಗ್ತವೆ. ನಿಮಗೆ ಅವ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಅದರ ಗಾಡಿ ಸೇಲಿಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ಗಾಡಿ ಓನರ್ ನಂಬರ್ ಅಲ್ಲ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಹಾಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳಿದ್ರೆ ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ಗಾಡಿಯವರು ತಿಳಿಸಿದರೆ ಅವರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮಹೇಂದ್ರ ಆಲ್ಫಾ ಪ್ಲಸ್. ಮಹೇಂದ್ರ ಆಲ್ಫಾ ಪ್ಲಸ್. ಆಲ್ಫಾ ಪ್ಲಸ್ ಹಾಂ. ಓಕೆ, ಎಷ್ಟು ಮಾಡಲಿ ಸರ್ ಅದು? 2013 ಓಕೆ, 2013 ಮಾಡಲು. ಓನರ್ ಎಷ್ಟೇನಾ ಸರ್? ಅದು ಓನರು ಒಬ್ರದೇ ಇರೋದು, ಸಿಂಗಲ್ ಓನರ್ ಅದರಲ್ಲಿ ರಾಜಿ ಕಾರ್ಡ್ ಇದೆ. ಹಾಂ, ನಾವು ತಗೊಂಡಿದ್ವಿ ಇವಾಗ ರೀಸೆಂಟ್ ಆಗಿ ಒಂದು ತಗೊಂಡು ಒಂದು 3-4-5 ತಿಂಗಳಾಗಿದೆ. ಹಾಂ, ನಾವು ಜಾಸ್ತಿ ಆದ್ರಲ್ಲ, ಸ್ವಲ್ಪ ದೊಡ್ಡ ಗಾಡಿ ಮಾಡೋದಂತ ಇದು ಮತ್ತೆ ಸೇಲ್ ಇಟ್ವಿ. ನಾವು ಇನ್ನೂ ನಮ್ಮ ಹೆಸರು ಮಾಡ್ಕೊಂಡಿಲ್ಲ. 21 ಫಾರಮ್ನ ಸೈನ್ ಮಾಡಿ ಕೊಟ್ಟವ್ರೆ. ಓಕೆ, ಅಂದರೆ ಈ ಫಸ್ಟ್ ಓನರಲ್ಲೇ ಇದೇನು? ಹಾಂ ಸರ್, ಇನ್ನು ಫಸ್ಟ್ ಓನರಲ್ಲೇ ಇದೆ ಗಾಡಿ? ಹಾಂ, ಫಸ್ಟ್ ಓನರಲ್ಲೇ ಇದೆ ಗಾಡಿ. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? ಸರ್ 1 ನಿಮಿಷ ಸರ್. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಕೊಡ್ತೀವಿ ಸರ್. ಅಂದರೆ ಇವಾಗ ಡ್ಯೂ ಆಗಿದಾವಾ? ಹಾಂ, ಡ್ಯೂ ಆಗಿದೆ ಸರ್. ಓಕೆ, ಈಗ 38,000 ಆಗಿದೆ ಸರ್. ಎಷ್ಟು? ಅಲ್ಲಿ 38,000 ಅಂತ ತೋರಿಸ್ತಾ ಇದೆ. ಮೀಟ್ರ್ ಬೋರ್ಡ್ ಸ್ವಲ್ಪ ರನ್ನಿಂಗ್ ಇಲ್ಲ, ಅದು ಮಾಡಿಸ್ಕೋಬೇಕು. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್? ಟೈರ್ ನಾನೇ ಹೊಸ ಒಂದು 4 ಮಂತ್ಸ್ ಆಗಿದೆ ಸರ್ ಹಾಕಿ. 3 ಹೊಸ ಹಾಕಿದ್ದೀನಿ. 90% ಮೇಲೆ ಇದೆ. ಓಕೆ, ಇಂಜಿನ್ ಹೆಂಗಿದೆ ಕಂಡೀಷನು? ಇಂಜಿನ್ ಚೆನ್ನಾಗಿದೆ ಸರ್, ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಏನಿಲ್ಲ ಸರ್. ನಾವು ಬಿಡ್ತಿದ್ದೀವಲ್ವಾ, ಹಾಂ, ಸ್ವಲ್ಪ ಲೇಬರ್ಸ್ ಜಾಸ್ತಿ ಆದ್ರು, ಅದಕ್ಕೆ ದೊಡ್ಡ ಗಾಡಿ ಮಾಡೋದು. ಬಾಡಿ ಎಲ್ಲ ಚೆನ್ನಾಗಿದೆಯಾ? ಹಾಂ ಸರ್, ಚೆನ್ನಾಗಿದೆ. ಏನು ಟಿಂಕರ್ ಕೆಲಸ ಆ ಥರ ಏನಾದರೂ ಇದೆಯಾ? ಏನಿಲ್ಲ ಸರ್, ಎಲ್ಲ ಮಾಡ್ತಿದ್ದೀವಿ. ಈಗ ಗಾಡಿ ತೊಗೊಳೋದು ನೀವೇ ರನ್ನಿಂಗ್ ಮಾಡ್ಕೊಡ್ತಾರೆ ಡಾಕ್ಯುಮೆಂಟ್ಸು? ಅವರೇ ಮಾಡ್ಕೊಂಡ್ಬಿಡ್ಲಿ ಸರ್, ಮತ್ತೆ ಅದೆಲ್ಲ ತೊಂದರೆ ಹಾಂ, ಅವರೇ ಮಾಡ್ಕೊಂಡ್ಬಿಡ್ಲಿ, ಅದು ಎಷ್ಟಾಗುತ್ತೆ. ನಿಮ್ಮ ಕಡೆ ಎಲ್ಲ ಇದೆ ಒರಿಜಿನಲ್ಲು? ಹಾಂ ಸರ್, ಇದೆ. RC ಕಾರ್ಡ್ ಎಲ್ಲ ಇದೆ. ಓಕೆ, ಎಲ್ಲಿದೆ ಸರ್ ಗಾಡಿದು? ಬಳ್ಳಾರಿ ಸರ್. ಬಳ್ಳಾರಿ ಸಿಟಿನಾ? ಅಲ್ಲ ಸರ್, ಇದೆ ಹಳ್ಳಿ. ಬಳ್ಳಾರಿ ಅರಗಿನೋಣಿ ಅಂತ ಬರುತ್ತೆ ಹಳ್ಳಿ. ಎಷ್ಟು ದೂರ ಆಗುತ್ತೆ ಬಳ್ಳಾರಿಯಿಂದ? 15 ಕಿಲೋಮೀಟರ್ ಆಗುತ್ತೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, ನಾನು ಅವ್ರ ಹತ್ರ ಕೊಟ್ಟು ತೊಗೊಂಬಂದಿದ್ದು 1 ಲಕ್ಷ ಕೊಟ್ಟು ತೊಗೊಂಡಿದ್ದೆ. ಹಾಂ, ಅವೆಲ್ಲ ಮಾಡಿಸಿದ್ದೆಲ್ಲ ಮತ್ತೆ ಮಾಮೂಲಿ ಮಾಡ್ತಿರ್ತಾರಲ್ಲ, ಹಾಂ, ಅವೆಲ್ಲ ಬಾಡಿ ಗೀಡಿ ಎಲ್ಲ ನಾನೇ ಕಟ್ಸಿದ್ದೆ ಸಪ್ರೇಟ್ ತೊಗೊಂಬಂದು. ಇವಾಗ ನಾ ಕರೆಕ್ಟಾಗಿ ರೇಟ್ ಅಂದರೆ 1.10 ಹೇಳ್ತಾ ಇದೀನಿ ಸರ್. ಹೆಚ್ಚು ಕಮ್ಮಿ ಮಾತಾಡೋಣ ಬಂದು. ಓಕೆ, 1.10 ಹೇಳ್ತಿದ್ರ, ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ. ಹಾಂ ಸರ್, ಆಗುತ್ತೆ. ಸರಿ, ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿದೆ ಸರ್. ಸರಿ ಸರ್, ಓಕೆ.